ನಮಸ್ಕಾರ 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 ಬಹಳ ಸಂತೋಷ. ನಾಡಿನ ಸಮಸ್ತ ಜನತೆಗೆ ಕರ್ನಾಟಕ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಈ ಪವಿತ್ರವಾದಂತಹ ಸಮಾರಂಭದಲ್ಲಿ ಪಾಲ್ಗೊಂಡಂತ ಧ್ವಜಾರೋಹಣವನ್ನು ಮಾಡಿ ಈ ರಾಜ್ಯೋತ್ಸವ ಸಂದೇಶವನ್ನು ಆಗಮಿಸತಕ್ಕಂತ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಈಗ ತಾನೇ ತಮ್ಮನ್ನ ನಮ್ಮ ನಾಡಿನ ಮಕ್ಕಳ ಭವಿಷ್ಯಕ್ಕೆ ಹೊಸ ಕಲ್ಪನೆಯನ್ನು ರೂಪಿಸಿ ಮಾರ್ಗದರ್ಶನ ಕೊಟ್ಟು ಈ ನಾಡಿನ ಶಿಕ್ಷಣ ಇಲಾಖೆಯ ಸಚಿವರಾದಂಥ ನನ್ನ ಮಿತ್ರ ಮಧು ಬಂಗಾರಪ್ಪರವರೇ, ಸನ್ಮಾನ್ಯ ಸಭಾಪತಿಗಳು ಯಾವಾಗಲೂ ಕೂಡ ಸರ್ಕಾರದ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಶಿಕ್ಷಣದ ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕವಾದಂಥ ಸಾಧನೆಯನ್ನು ಮಾಡಿ ಇಡೀ ನಮ್ಮ ರಾಷ್ಟ್ರದಲ್ಲೇ ಒಂದು ದಾಖಲೆಯನ್ನು ನಿರ್ಮಾಣವನ್ನು ಮಾಡಿ 8 ಬಾರಿ ವಿಧಾನ ಪರಿಷತ್ಗೆ ಪ್ರವೇಶವನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ ಸಾಹೇಬ್ರೆ, ವೇದಿಕೆಯಲ್ಲಿರುವಂತಹ ನಮ್ಮ ಸ್ಥಳೀಯ ಶಾಸಕರು ಅಧ್ಯಕ್ಷರಾದಂಥ ರಿಜ್ವಾನ್ ಅರ್ಷದ್ ರವರೇ, ನಜೀರ್ ಅಹಮದ್ ರವರೇ, ಗೋವಿಂದ ರಾಜ್ ರವರೇ, ಗಣೇಶ್ ಹುಕ್ಕೇರಿ ಅವರೇ, ನಿರಾಣಿ ಅವರೇ, ಬಿಜಿ ಪಾಟೀಲ್ ರವರೇ, ನಮ್ಮ ಡಿಜಿಪಿ ಸಲೀಂ ರವರೇ, ಪೊಲೀಸ್ ಕಮಿಷನರ್ ಅವರು ಸಿಂಗ್ ರವರು ಮತ್ತು ಶಾಲಿನಿ ರಜೀಶ್ ಅವರೇ, ರಶ್ಮಿ ಮಹೇಶ್ ಅವರೇ ಮತ್ತು ಎಲ್ಲ ಹಿರಿಯ ಹಾಗೂ ಕಿರಿಯ ಅಧಿಕಾರಿಗಳೇ, ಇವತ್ತು ನಮ್ಮ ಉಸಿರು ಕನ್ನಡ, ನಮ್ಮ ಕಸುಬು ಕನ್ನಡ, ನಮ್ಮ ಹೆಸರು ಕನ್ನಡ, ನಮ್ಮ ಕಸುಬು ಕನ್ನಡ, ಕನ್ನಡವಿದು ಕನ್ನಡ. ಬನ್ನಿ ಇವತ್ತು ನಮ್ಮೆಲ್ಲರ ಸಂಗಡ. ಇವತ್ತು ಬಂಧುಗಳೇ, ನನಗೆ ಎಷ್ಟು ಸಂತೋಷ ಆನಂದ ಆಗ್ತಾ ಇದೆ ಅಂದ್ರೆ ನನ್ನ ಬಾಲ್ಯದ ದಿನಗಳು ನನಗೆ ನೆನಪು ಬರ್ತಾ ಇದೆ. ನಾನು ಹೈಸ್ಕೂಲ್ನಲ್ಲಿ ಮಿಡಲ್ ಸ್ಕೂಲಲ್ಲಿ ಇರ್ಬೇಕಾದ್ರೆ ಇದೇ ತರ ಪಥಚಂಚಲನದಲ್ಲಿ ಅಂದ್ರೆ ಮಾರ್ಚ್ ಪಾಸ್ಟ್ ಅಲ್ಲಿ ಪಾಲ್ಗೊಳ್ತಿದ್ದೆ. ಹೈಸ್ಕೂಲ್ ಬಂದಾಗ ಈ ಬೇಸ್ ಡ್ರಮ್ ಹೊಡಿತಿದ್ದೆ. ಈ ಮಕ್ಕಳು ಹೋಗ್ಬೇಕಾದ್ರೆ ನನ್ನ ಈ 60-50 ವರ್ಷದ ನೆನಪು, ಹಿಂದೆ ಯಾವ ರೀತಿ ನಾನು ಇದೇ ಸ್ಟೇಡಿಯಂನಲ್ಲಿ ಓಡಾಡ್ತಿದ್ದೆ, ಆಡ್ತಿದ್ದೆ, ಇವೆಲ್ಲ ಕೂಡ ನನಗೆ ಮರಳು ನೆನಪಾಗ್ತಾ ಇತ್ತು. ಇವತ್ತು ಎಲ್ಲ ಮಕ್ಕಳು ಬಹಳ ಶಿಸ್ತಿನಿಂದ ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಆಚರಣೆ ಮಾಡಲಿಕ್ಕೆ, ಈ ದೇಶಕ್ಕೆ ಒಂದು ಶಿಸ್ತಿನ ಸಂದೇಶವನ್ನು ಕಳಿಸಲಿಕ್ಕೆ ತಾವೆಲ್ಲ ಬಂದಿದ್ದೀರಿ. ತಮ್ಮೆಲ್ಲ ಪೋಷಕರು ಮತ್ತು ನನ್ನ ಶಿಕ್ಷಕ ಸ್ನೇಹಿತರುಗಳು ತಮ್ಮನ್ನ ಬಹಳ ಅತಿ ಉತ್ತಮವಾಗಿ ತಯಾರು ಮಾಡಿ ಈ ರಾಜ್ಯದ ಒಂದು ದೊಡ್ಡ ಆಸ್ತಿಯನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳು. ಇದೆಲ್ಲ ಕನ್ನಡಿಗರನ್ನ ಒಗ್ಗೂಡಿಸುವಂತ ಒಂದು ಪವಿತ್ರವಾದಂತಹ ದಿನ. ಕನ್ನಡಿಗರ ತ್ಯಾಗ, ಬಲಿದಾನ, ಶ್ರಮದಾನ ದಿನ. ಬಹಳ ಹಿರಿಯರು ಈ ಕನ್ನಡದ ರಕ್ಷಣೆಗೋಸ್ಕರ ಪ್ರತಿ ಹಂತದಲ್ಲೂ ಕೂಡ ಹೋರಾಟವನ್ನು ಮಾಡಿ ಈ ಭಾಷೆ, ಈ ನೆಲ, ಈ ಜಲ, ಈ ಬಾವುಟವನ್ನ ಎತ್ತಿ ಹಿಡಿದಿದ್ದಾರೆ. ಭೂಮಿಗೆ ತಾಯಿ ಭುವನೇಶ್ವರಿ. ಈಗ ತಾನೇ ನಾನು, ಮುಖ್ಯಮಂತ್ರಿಗಳು, ಹೊರಟ್ಟಿ ಸಾಹೇಬರು, ಹರ್ಷದ್ರವರು ಎಲ್ಲ ಕೂಡ ಹೋಗಿ ಆ ವಿಧಾನಸೌಧದಲ್ಲಿ ಮೊದಲನೇ ಬಾರಿಗೆ ನಮ್ಮ ಸರ್ಕಾರ ಬಂದ ಮೇಲೆ ಈ ತಾಯಿ ಭುವನೇಶ್ವರಿಯ ಪ್ರತಿಮೆಯನ್ನ ಏನು ನಾವು ಸ್ಥಾಪನೆಯನ್ನ ಮಾಡಿದ್ದೇವೆ, ಅದಕ್ಕೆ ಗೌರವವನ್ನು ಸಲ್ಲಿಸಿ ಇಲ್ಲಿ ಆಗಮಿಸಿದ್ದೇವೆ. ನಮ್ಮ ಕನ್ನಡ ಭಾಷೆಗೆ 2000 ವರ್ಷ ಆಗಿದೆ. ಕರ್ನಾಟಕ ಇಡೀ ದೇಶದಲ್ಲೇ ಸಮೃದ್ಧವಾದಂತಹ ರಾಜ್ಯ. ಇಲ್ಲಿ ಬಂದವರು ಯಾರು ಕಾಡು ವಾಪಸ್ ಹೋಗುವುದಿಲ್ಲ. ಇಲ್ಲಿ ಜನರ ಸಹಕಾರ, ಸಂಸ್ಕೃತಿ, ಈ ಕಾವೇರಿಯ ನೀರು, ಇವೆಲ್ಲ ಕೂಡ ಒಂದು ವಾತಾವರಣ, ಆಕರ್ಷಣೆ ಮಾಡುವಂತ ವಾತಾವರಣ ಇದೆ. ಎಲ್ಲ ಬೋರ್ಡ್ಗಳಲ್ಲೂ ಕೂಡ
60% ಕನ್ನಡ ಇರಬೇಕು ಅಂತೇಳಿ ನಮ್ಮ ಸರ್ಕಾರ ಆದೇಶವನ್ನ ಮಾಡಿದೆ. ಶಾಲಾ ಕಾಲೇಜುಗಳಲ್ಲಿ ಉದ್ಯಮಿಗಳ ಸಾಕ್ಷಿ ವಾಣಿಜ್ಯ ಮಳಿಗೆಯಲ್ಲೂ ಕೂಡ ಈ ಕೆಲಸವನ್ನು ನಾವು ಮಾಡಿರೋದು ತಾವೆಲ್ಲ ಗಮನಿಸಿದ್ದೀರಿ. ಯಾವ ರಾಜ್ಯಕ್ಕೂ ನಮಗಿರುವ ಸೌಲಭ್ಯ ಇಲ್ಲ. ನಮಗೆ ಕನ್ನಡ ನಾಡಿನ ಗೀತೆ ಇದೆ, ಕನ್ನಡ ಬಾವುಟ ಇದೆ. ವಿಧಾನಸೌಧದ ಆವರಣದಲ್ಲಿ ತಾಯಿ ಭುವನೇಶ್ವರಿಯ ಪ್ರತಿಮೆ ಇದೆ. ಇಡೀ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ತಂದೆ ಆದಂತಹ ಸ್ವಂತ ಬಾವುಟ ಇಲ್ಲ, ನಾಡಗೀತೆ ಇಲ್ಲ ಅನ್ನೋದನ್ನು ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ಇವತ್ತು ಬಂಧುಗಳೇ, ನಮ್ಮ ಕನ್ನಡ ನಿಮ್ಮೆಲ್ಲರ ಹೆಮ್ಮೆ. ಅನ್ನ ಕೊಡೋ ನಮ್ಮ ನಾಡಿನಕ್ಕೆ ಕೆಂಪು ಎಳೆದು ದೊಡ್ಡ ಪರಿಸಂಕಲ್ಪವನ್ನ ಮಾಡ್ಕೊಂಡು ನಾವು ಬಂದಿದ್ದೇವೆ. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಒಂದು ಬೀಡು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಕಲಿತಂತೆ ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿ ದೀಪ. ಅಲ್ಲಿರೋದು ಕನ್ನಡ. ಕನ್ನಡ ಭಾರತದ ಎರಡೇ ಅತ್ಯಂತ ದೊಡ್ಡ ಭಾಷೆ. ಇಂಗ್ಲಿಷ್ಗಿಂತ ಪ್ರಾಚೀನ ಭಾಷೆ. ಕನ್ನಡ ಎನ್ನುವುದು ಒಂದು ಭಾಷೆಯಲ್ಲ, ಒಂದು ಸಂಸ್ಕೃತಿ, ಒಂದು ಜೀವನದ ವಿಧಾನ. ಇಂಗ್ಲಿಷ್, ಹಿಂದಿ ಭಾಷೆಗಳ ದಾಳಿಯಿಂದ ಅದು ನಸಿಗೊಳ್ಳದಂತೆ ಕಾಪಾಡಿಕೊಂಡದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ಕನ್ನಡದಲ್ಲಿ ಸಂಸ್ಕೃತಿ, ಸಾಹಿತ್ಯ ಇದೆ. ಆದಿಕವಿ ಕುವೆಂಪು ಪಂಪರದಿಂದ ಹಿಡಿದ ಬಸವಣ್ಣ, ಹಲ್ಲಮಪ್ರಭು, ಕನಕದಾಸರು, ಪುರಂದರದಾಸರು, ಕುವೆಂಪು, ಬೇಂದ್ರ, ಮಾಸ್ತಿ ಅಂತ ಅದ್ಭುತ ಪರಂಪರೆ ಇದೆ. ಸಾಹಿತ್ಯ ಒಂದೊಂದೇ ಪರಂಪರೆ ಅಂದರೆಂದು ಮಕ್ಕಳು ಕೂಡ ಪಾಲಿಸಿಕೊಳ್ಬೇಕು. ನೀವೆಲ್ಲ ನಮ್ಮ ಭಾಷೆ ಉಳಿಸ್ಕೊಂಡು ಬಂದಿದ್ದೀರಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಬಂದು ಬೆಳಗ್ಗೆ ಬಂದು ನಮ್ಮ ಶಾಲಾ ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಮುಖಂಡಗಳು, ಎಲ್ಲ ನಮ್ಮ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತೆ ಎಲ್ಲ ಅಧ್ಯಾಪಕರು, ಅಧಿಕಾರಿಗಳು ಪರಿಸಂಕಲ್ಪವನ್ನ ಮಾಡ್ಕೊಂಡು ನಾವು ಬಂದಿದ್ದೇವೆ. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಒಂದು ಬೀಡು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಕಲಿತಂತೆ ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿ ದೀಪ. ಅಲ್ಲಿರೋದು ಕನ್ನಡ. ಭಾರತದ ಎರಡೇ ಅತ್ಯಂತ ದೊಡ್ಡ ಭಾಷೆ. ಇಂಗ್ಲಿಷ್ಗಿಂತ ಪ್ರಾಚೀನ ಭಾಷೆ. ಕನ್ನಡ ಎನ್ನುವುದು ಒಂದು ಭಾಷೆಯಲ್ಲ, ಒಂದು ಸಂಸ್ಕೃತಿ, ಒಂದು ಜೀವನದ ವಿಧಾನ. ಇಂಗ್ಲಿಷ್, ಹಿಂದಿ ಭಾಷೆಗಳ ದಾಳಿಯಿಂದ ಅದು ನಸಿಗೊಳ್ಳದಂತೆ ಕಾಪಾಡಿಕೊಂಡದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ಕನ್ನಡದಲ್ಲಿ ಸಂಸ್ಕೃತಿ, ಸಾಹಿತ್ಯ ಇದೆ. ಆದಿಕವಿ ಕುವೆಂಪು ಪಂಪರದಿಂದ ಹಿಡಿದ ಬಸವಣ್ಣ, ಹಲ್ಲಮಪ್ರಭು, ಕನಕದಾಸರು, ಪುರಂದರದಾಸರು, ಕುವೆಂಪು, ಬೇಂದ್ರ, ಮಾಸ್ತಿ ಅಂತ ಅದ್ಭುತ ಪರಂಪರೆ ಇದೆ. ಸಾಹಿತ್ಯ ಒಂದೊಂದೇ ಪರಂಪರೆ ಅಂದರೆಂದು ಮಕ್ಕಳು ಕೂಡ ಪಾಲಿಸಿಕೊಳ್ಬೇಕು. ನೀವೆಲ್ಲ ನಮ್ಮ ಭಾಷೆ ಉಳಿಸ್ಕೊಂಡು ಬಂದಿದ್ದೀರಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಬಂದು ಬೆಳಗ್ಗೆ ಬಂದು ನಮ್ಮ ಶಾಲಾ ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಮುಖಂಡಗಳು, ಎಲ್ಲ ನಮ್ಮ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತೆ ಎಲ್ಲ ಅಧ್ಯಾಪಕರು, ಅಧಿಕಾರಿಗಳು 10 ವರ್ಷದ ಈ ಶುಭ ಸಂಭ್ರಮದಲ್ಲಿ ಶುಭಾಶಯನ ಅರ್ಪಿಸಿ ನನ್ನ 4 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಿನದ ಮಹತ್ವದ ಬಗ್ಗೆ ಉತ್ತಮ ನುಡಿಗಳನ್ನಾಡಿರುವಂತಹ ಆದರಣೀಯ ಉಪಮುಖ್ಯಮಂತ್ರಿಯವರಿಗೆ ಗೌರವ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇದೀಗ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು